ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಪಶ್ಚಿಮ ಏಷ್ಯಾ ಯುದ್ಧದಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗಿದೆ. ಸಾಮಾನ್ಯ ದಿನಗಳು ಮತ್ತು ಯುದ್ಧದ ದಿನಗಳು ಒಂದೇ ಅಲ್ಲ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಆರ್ ಅಶೋಕ್ ಸಮರ್ಥನೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಅವ್ರು ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡ್ ಬರೋಣ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಗೊತ್ತಿರೋ ಅಂಥದ್ದು ಯುದ್ಧ ನಡೀತಾ ಇದೆ. ಇಡೀ ಪ್ರಪಂಚದ ಸುಮಾರು 60ಕ್ಕೂ ಹೆಚ್ಚು ದೇಶಗಳು ಪೆಟ್ರೋಲ್ ಅನ್ನ ದಿನದಲ್ಲಿ 2 ದಿನ 3 ದಿನ ಮಾತ್ರ ಯೂಸ್ ಮಾಡಬೇಕು ಅಂತೇಳಿ ಸುಮಾರು 60ಕ್ಕೂ ಹೆಚ್ಚು ರಾಷ್ಟ್ರಗಳು ಈಗಾಗಲೇ ಆದೇಶವನ್ನ ಹೊರಡಿಸಿದ್ದಾರೆ. ಇದು ಜಗಜ್ಜಾಹೀರಾತ. ಆದರೆ ಮೋದಿಯವರು ಆ ರೀತಿ ರಿಸ್ಟ್ರಿಕ್ಷನ್ ಅನ್ನ ಯಾವುದೂ ಹಾಕಿಲ್ಲ. ಆದರೆ ಇದರಲ್ಲಿ ರಾಜಕಾರಣ ಮಾಡುವಂತ ಕುತಂತ್ರವನ್ನ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ಸಿದ್ದರಾಮಯ್ಯನಿಗೆ ಜ್ಞಾನ ಇದ್ದಿದ್ರೆ, ನಾನು ಅದೇನೋ ಪಂಡಿತ ಅಂತಾರಲ್ಲ, ಆರ್ಥಿಕ ತಜ್ಞ ಅಂತ, ಜ್ಞಾನ ಇದ್ದಿದ್ರೆ ವ್ಯಾಟ್ ಜಾಸ್ತಿ ಮಾಡಿರೋದು ಸಿದ್ದರಾಮಯ್ಯನ ಸರ್ಕಾರನೇ. ಈ ವ್ಯಾಟ್ ಅನ್ನ ಕಡಿಮೆ ಮಾಡಿದ್ರೆ ಈಗ ಆಟೋಮೆಟಿಕಲ್ಲಿ ಬೇರೆ ರಾಜ್ಯದಲ್ಲಿ ದೆಹಲಿಯಲ್ಲಿ ಎಷ್ಟಿದೆ ಅಷ್ಟಕ್ಕೆ ಬಂದ್ಬಿಡುತ್ತೆ ನ್ಯಾಚುರಲಿ. ವ್ಯಾಟ್ ಕಡಿಮೆ ಮಾಡಿದ್ರೆ, ವ್ಯಾಟ್ ಕಡಿಮೆ ಮಾಡೋದು ಯಾರ ಕೈಯಲ್ಲಿರೋದು? ರಾಜ್ಯ ಸರ್ಕಾರದ ಕೈಯಲ್ಲಿರೋದು. ಅದನ್ನ ಕಡಿಮೆ ಮಾಡದೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬೆಲೆ ಏರಿಕೆಯಿಂದ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಆದಾಯ ಬರಲ್ಲ. ಬರ್ತಾ ಇರೋದು ರಾಜ್ಯ ಸರ್ಕಾರಕ್ಕೆ ಸುಮಾರು ವರ್ಷಕ್ಕೆ 6,000 ಕೋಟಿ ಅಧಿಕವಾಗಿ ಬರ್ತೈತೆ. ಈಗ ಅಧಿಕವಾಗಿ ಈ ಬಂದಂತ ಹಣವನ್ನ ಗ್ಯಾರಂಟಿಗೆ ಯೂಸ್ ಮಾಡಬೇಕು ಅನ್ನೋ ಕುತಂತ್ರ ಮಾಡಿ, ಆ ಕುತಂತ್ರದಿಂದ ಅವರು ಸೈಲೆಂಟ್ ಆಗಿದ್ದಾರೆ. ವ್ಯಾಟ್ ಕಡಿಮೆ ಮಾಡೋಕ್ಕೆ ಇವ್ರಿಗೆ ತಾಕತ್ತಿಲ್ವಾ? ಕಡಿಮೆ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಏನು? ಜನಗಳಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಕಡಿಮೆ ಮಾಡಿ. ಆರ್ ಅಶೋಕ್ ಅವರೇ ಅದೇ ಪ್ರಶ್ನೆಯನ್ನ ಜನಸಾಮಾನ್ಯರು ನಿಮಗ್ ಕೇಳ್ತಾರೆ. ನೀವು ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಬೆಲೆ ಏರಿಕೆ ಜಾಸ್ತಿ ಆಗಿದೆ ಅಂತ ಮೋದಿ ಅವರ ನೇತೃತ್ವದ ಸರ್ಕಾರವನ್ನು ಸತತವಾಗಿ ಆಯ್ಕೆ ಮಾಡಿದ್ವಲ್ಲ, ಅದಾದ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಕಡಿಮೆ ಆದರೂ ಕೂಡ, ಕಚ್ಚಾ ತೈಲದ ಬೆಲೆ ಕಡಿಮೆ ಆದಾಗ ಇಲ್ಲಿಯೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬೇಕಾಗಿತ್ತು. ಯಾಕೆ ಸ್ವಾಮಿ ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಮತ್ತು ನಿಮ್ಮ ಸರ್ಕಾರ? ಯಾಕೆ ಮಾಡಲಿಲ್ಲ? ಅವಾಗ ಸತತವಾಗಿ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ, ಪ್ಯಾಂಡಮಿಕ್ ಕೊರೋನಾ ಟೈಮಲ್ಲೂ ಕೂಡ ಬ್ಯಾರೆಲ್ $37 ಆಗಿತ್ತು. ಅವಾಗ ಯಾಕೆ ತಾವು ಪಾಸ್ ಮಾಡಲಿಲ್ಲ? ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಲಿಲ್ಲ? ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೂ ಕೂಡ ಭಾರತದ ಜನಸಾಮಾನ್ಯರಿಗೆ ಆ ಬೆಲೆ ಇಳಿಕೆಯ ಒಂದು ಲಾಭವನ್ನ ತಾವು ಪಾಸ್ ಮಾಡಲಿಲ್ಲ. ಆ ವಿಚಾರದಲ್ಲಿ ಮಾತಾಡಬೇಕು ಅಂದ್ರೆ ನೀವು ಮಾತೇ ಬರಲ್ಲ. ಯಾಕೆ ಅಂದ್ರೆ ಆ ವಿಚಾರಗಳು ನಿಮ್ಗೆ ಸಹ್ಯವಾಗೋದಿಲ್ಲ. ಈಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗಿದೆ, ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಎದುರಾಗಿದೆ, ಎಲ್ಲಾ ದೇಶಗಳು ಇದರಿಂದ ಸಫರ್ ಆಗ್ತಾ ಇದ್ದಾವೆ. ಹಾಗಾಗಿ ಇವತ್ತು ಮಾತಾಡ್ತೀರಾ ಮೋದಿ ಅವ್ರು ಏನ್ ಮಾಡಕ್ಕಾಗತ್ತೆ ಅಂತ. ಮೋದಿ ಅವರು ಮಾಡಬೇಕಾದಂತ ಸಂದರ್ಭದಲ್ಲಿ ಮಾಡಲಿಲ್ಲ. ಯಾಕೆ? ನಾನು ಸಾಲ ತುಂಬಬೇಕು, ಅದು ಮಾಡಬೇಕು, ಅಭಿವೃದ್ಧಿಗೋಸ್ಕರ ದುಡ್ಡು ಬಳಸ್ಕೋಬೇಕು, ಮೂಲಭೂತ ಸೌಕರ್ಯಗಳನ್ನ ಜಾಸ್ತಿ ಮಾಡ್ಬಿಡ್ತೀನಿ, ನಾನು ಈ ದೇಶವನ್ನ ಅಭಿವೃದ್ಧಿ ಮಾಡ್ತೀನಿ ಅಂತ ಕಚ್ಚಾ ತೈಲ ಬೆಲೆ ಕಡಿಮೆ ಇದ್ದಾಗ ಅದರ ಲಾಭವನ್ನ ಜನಸಾಮಾನ್ಯರಿಗೆ ಕೊಡ್ಲೇ ಇಲ್ಲ. ಈಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆದಾಗ ಆ ಹೊರೆಯನ್ನ ಜನಸಾಮಾನ್ಯರ ಮೇಲೆ ಈಸಿಯಾಗಿ ಹಾಕ್ತೀರಾ. ಅಂದ್ರೆ ಕಚ್ಚಾ ತೈಲ ಬೆಲೆ ಕಡಿಮೆ ಇರ್ಲಿ ಜಾಸ್ತಿ ಇರ್ಲಿ, ಭಾರತದ ಜನಕ್ಕೆ ಮಾತ್ರ ಅದರ ಲಾಭ ಸಿಗದೇ ಇಲ್ಲ. ನಷ್ಟ ಮಾತ್ರ ನಮ್ಮ ತಲೆ ಮೇಲೆ ಹಾಕ್ತೀರಿ, ಲಾಭ ಮಾತ್ರ ನಮ್ಗೆ ಕೊಡೋದಿಲ್ಲ. ಇದು ನಿಮ್ ಪಾಲಿಸಿ, ಕೇಂದ್ರ ಸರ್ಕಾರದ ಪಾಲಿಸಿ. ನೀವು ಆಗ ಲಾಭ ಕೊಟ್ಟಿದ್ರೆ ಈ ನಷ್ಟವನ್ನ ಜನ ಭರಿಸ್ತಾ ಇದ್ರು, ಆಗ್ಲೂ ಲಾಭ ಕೊಡ್ಲಿಲ್ಲ. ಈಗ ನಷ್ಟ ಮಾತ್ರ ನಮ್ಮ ತಲೆ ಮೇಲೆ, ನೀವು ಏನಾದ್ರೂ ಮಾಡ್ಕೊಳ್ಳಿ ಅಂತ. ಚುನಾವಣಾ ಸಂದರ್ಭದಲ್ಲಿ ಗೊತ್ತಾಗಿಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳು
ರೇಟ್ ಜಾಸ್ತಿ ಮಾಡಿದ್ವು. ಆದ್ರೆ ಭಾರತದಲ್ಲಿ ಮಾತ್ರ ರೇಟ್ ಜಾಸ್ತಿ ಆಗಿಲ್ಲ, ಯಾಕೆಂದ್ರೆ ಚುನಾವಣೆ ಇತ್ತು. ಈಗ ಎಲೆಕ್ಷನ್ ರಿಸಲ್ಟ್ ಬಂದಿದ್ದೇ ತಡ, ಕೇವಲ 10 ದಿನಗಳಲ್ಲಿ 4 ಬಾರಿ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಮಾತಾಡಲ್ಲ ಆರ್ ಅಶೋಕ್ ಅವರು. ಪೊಲಿಟಿಕ್ಸ್ ಮಾತಾಡಿ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಜನಸಾಮಾನ್ಯರ ಬಗ್ಗೆ ಮಾತಾಡೋದಿಲ್ಲ. ಈ ಕಡೆ ಸ್ಟೇಟ್ನ ವ್ಯಾಟ್, ನೀವು ನಾಳೆ ರಾಜ್ಯ ಸರ್ಕಾರವಾದ ಭಾಗ ಆದ್ರೆ ಆರ್ ಅಶೋಕ್ ಅವರೇ, ತಾವು ವ್ಯಾಟ್ ಕಡಿಮೆ ಮಾಡ್ತೀರಾ? ರಾಜ್ಯದ ಬೊಕ್ಕಸಕ್ಕೆ ಬರೋದೇ ಪೆಟ್ರೋಲು ಡೀಸೆಲು ವ್ಯಾಟ್ನಿಂದ ಮತ್ತು ಅಬಕಾರಿಯಿಂದ. ಬಟ್ ಸ್ಟಿಲ್ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ಕೇಂದ್ರ ಸರ್ಕಾರ ಅಂತೂ ಏನು ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಕೈಕಟ್ಟಿ ಕುಳಿತಿದೆ. ಅಟ್ಲೀಸ್ಟ್ ನೀವಾದರೂ ಜನಸಾಮಾನ್ಯರ ಪರವಾಗಿ ಒಂದಿಷ್ಟು ವ್ಯಾಟ್ ಕಡಿಮೆ ಮಾಡಿ, ಕರ್ನಾಟಕದ ಜನರಿಗೆ ಒಂದು ಸ್ವಲ್ಪ ರಿಲೀಫ್ ಕೊಡಿ. ಯಾಕಂದರೆ ನೋಡಿ, ದೆಹಲಿಯಲ್ಲಿ 102 ರೂಪಾಯಿ ಇದೆ ಲೀಟರ್ ಪೆಟ್ರೋಲ್ ಬೆಲೆ, ನಮ್ಮಲ್ಲಿ 110 ರೂಪಾಯಿ 80 ಪೈಸೆ ಇದೆ. ನೀವು ಕಡಿಮೆ ಮಾಡಿ, ಇದನ್ನು ಮಾತಾಡಬೇಕೇ ಹೊರತು ಇವ್ರ ಬೆನ್ನು ಅವ್ರು ಕೆರೀತಾರೆ, ಅವ್ರ ಬೆನ್ನು ಇವ್ರು ಕೆರೀತಾರೆ. ಇವರು ಅಷ್ಟೇ, ಅವರು ಅಷ್ಟೇ. ಈ ಭಾರತದಲ್ಲಿ ಯಾರು ನಂಬಕ್ಕಾಗಲ್ಲ. ಕೇವಲ ಚುನಾವಣೆಗಳಿಗೆ ಮಾತ್ರ ಇವ್ರು ಲೀಡರ್ಸು. ಚುನಾವಣೆ ಮುಗಿದ ಮೇಲೆ ಇವ್ರ ಕೈಗೂ ಸಿಗಲ್ಲ, ಬಾಯಿಗೂ ಸಿಗೋದಿಲ್ಲ, ಮಾತಾಡೋದಿಲ್ಲ, ಬಾಯಿಗೆ ಬೀಗ ಹಾಕೊಂಡು ಕೂತಿರ್ತಾರೆ. ಸಾಯೋರು ಸಾಯ್ತಾ ಇರ್ಬೇಕು ಜನಸಾಮಾನ್ಯರಷ್ಟೇ.